ಪ್ರೀತಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಅಂಡ್ ಟೆಕ್ನಿಕಲ್ ಎಜುಕೇಷನ್ನ LMS ತರಗತಿಗೆ ಸ್ವಾಗತ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ 3ನೇ ಸೆಮಿಸ್ಟರ್ನ DC ಮಿಷಿನ್ಸ್ ಅಂಡ್ ಆಲ್ಟರ್ನೇಟರ್ಸ್ ಕೋರ್ಸ್ನ 5ನೇ ಯೂನಿಟ್ ಆದ ಆಲ್ಟರ್ನೇಟರ್ಸ್ ಪರ್ಫಾರ್ಮೆನ್ಸ್ ಈ ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಸೆಷನ್ ಅಲ್ಲಿ OC and SC test and regulation by EMF method in alternator ಎನ್ನುವ ವಿಷಯವನ್ನು ಡೀಟೇಲ್ ಆಗಿ ಅಭ್ಯಾಸ ಮಾಡಲಿಕ್ಕಿದೆ. OC ಟೆಸ್ಟ್ ಅಂದ್ರೆ ಓಪನ್ ಸರ್ಕ್ಯೂಟ್ ಟೆಸ್ಟ್ ಅಂತ, ನೋ ಲೋಡ್ ಟೆಸ್ಟ್ ಅಂತಲೂ ಕರೀತಾರೆ ಇದಕ್ಕೆ. The open circuit characteristics of an alternator is the curve between armature terminal voltage phase values on open circuit and the field current when the alternator is running at rated speed. ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಇಲ್ಲಿ ನೋಡಬಹುದು ನಾವು. ಇದು ಫೀಲ್ಡ್ ವೈಂಡಿಂಗು, ಆಲ್ಟರ್ನೇಟರ್ನ ಫೀಲ್ಡ್ ವೈಂಡಿಂಗು. ಇದು 3 ಆಲ್ಟರ್ನೇಟರ್ನ ಆರ್ಮೇಚರ್ ವೈಂಡಿಂಗ್ 3 ಫೇಸ್. ಫೀಲ್ಡ್ ವೈಂಡಿಂಗ್ಗೆ DC ಸಪ್ಲೈ ಕೊಡಬೇಕಾಗ್ತದೆ ಇನ್ಪುಟ್. ವೇರಿಯೇಬಲ್ DC ಸಪ್ಲೈ ಪಡೆಯೋದಕ್ಕೋಸ್ಕರ ನಾವು ಇಲ್ಲಿ ರಿಯೋಸ್ಟೇಟ್ ಅನ್ನು ಪೊಟೆನ್ಷಿಯಲ್ ಡಿವೈಡರ್ ಆಗಿ ಯೂಸ್ ಮಾಡಿದ್ದೇವೆ. ಫೀಲ್ಡ್ ವೈಂಡಿಂಗ್ ಅಲ್ಲಿ ಹರಿಯುವ ಫೀಲ್ಡ್ ಕರೆಂಟ್ ಅನ್ನು ಮೆಜರ್ ಮಾಡಲಿಕ್ಕೆ DC ಎಮೀಟರ್ ಅನ್ನು ಯೂಸ್ ಮಾಡಿದ್ದೇವೆ. IFSC ಫೀಲ್ಡ್ ಕರೆಂಟ್. ಇದು ರೋಟರ್ ಪಾರ್ಟ್. ಸ್ಟೇಟರ್ ಅಲ್ಲಿ ಆರ್ಮೇಚರ್ ವೈಂಡಿಂಗ್ ಇರ್ತದೆ. ಅಲ್ಲಿ ಇಂಡ್ಯೂಸ್ ಆಗುವ ವೋಲ್ಟೇಜ್ ನೋಟ್ ಡೌನ್ ಮಾಡಲಿಕ್ಕೆ ಪ್ರತಿ ಲೈನ್ ಮಧ್ಯೆ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ವಿ, AC ವೋಲ್ಟ್ ಮೀಟರ್. ವೋಲ್ಟೇಜ್ ಡಿವೈಡರ್ ಬದಲಿಗೆ ಕರೆಂಟ್ ಲಿಮಿಟರ್ ಆಗಿ ಯೂಸ್ ಮಾಡಬಹುದು ರಿಯೋಸ್ಟೇಟ್ ಅನ್ನು. ಇಲ್ಲಿ ತಿಳಿಸಿದ ಹಾಗೆ ಇದನ್ನು ವೇರಿ ಮಾಡಿದಾಗ ಫೀಲ್ಡ್ ಕರೆಂಟ್ ಅನ್ನು ವೇರಿ ಮಾಡಬಹುದು ನಾವು. ಆಗ ಒಂದೇ ವೋಲ್ಟ್ ಮೀಟರ್ ಯೂಸ್ ಮಾಡಿಕೊಂಡು ಇಲ್ಲಿ ಟರ್ಮಿನಲ್ ವೋಲ್ಟೇಜ್, ಲೈನ್ ವೋಲ್ಟ್ ಅನ್ನು ಮೆಜರ್ ಮಾಡಬಹುದು. ಎಕ್ಸ್ ಆಕ್ಸಿಸ್ ಅಲ್ಲಿ ಫೀಲ್ಡ್ ಕರೆಂಟ್ ಅನ್ನು ಪ್ಲಾಟ್ ಮಾಡಬೇಕು. ಈ ಕರೆಂಟ್ ಅನ್ನು Y ಆಕ್ಸಿಸ್ ಅಲ್ಲಿ EMF OC ಪರ್ ಫೇಸ್, ಇಲ್ಲಿ ಲೈನ್ ವೋಲ್ಟೇಜ್ ಬರ್ತದೆ, ಡಿವೈಡ್ ಬೈ √3 ಮಾಡಿದ್ರೆ ಫೇಸ್ ವೋಲ್ಟೇಜ್ ಸಿಗ್ತದೆ ನಮಗೆ. ಆ ಫೇಸ್ ವೋಲ್ಟೇಜ್ Y ಆಕ್ಸಿಸ್ ಅಲ್ಲಿ ಪ್ಲಾಟ್ ಮಾಡಿದಾಗ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಹೀಗೆ ಬರ್ತದೆ. ಮ್ಯಾಗ್ನೆಟೈಸೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ತರ ಡಿಫರೆಂಟ್ ರೀಡಿಂಗ್ ತಗೊಂಡು ಟ್ಯಾಬ್ಲೆಟ್ ಮಾಡಿ ಎಲ್ಲ ರೀಡಿಂಗ್ ಅನ್ನು ಇಲ್ಲಿ ಮಾಡಿ ಜಾಯಿನ್ ಮಾಡಿದರೆ ವಿಲ್ ಗೆಟ್ ದಿ ಕರ್ವ್ ಲೈಕ್ ದಿಸ್. This is called open circuit characteristics. The alternator is run on no load at the rated speed. ಪ್ರೈಮ್ ಮೂವರ್ ಯೂಸ್ ಮಾಡಿಕೊಂಡು ಆಲ್ಟರ್ನೇಟರ್ನು ರೇಟೆಡ್ ಸ್ಪೀಡ್ ಅಲ್ಲಿ ತಿರುಗಿಸಬೇಕು ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ. ದಿ ಫೀಲ್ಡ್ ಕರೆಂಟ್ IF is gradually increased from 0 by adjusting the field rheostat until open circuit voltage E0 phase value is 50% greater than the rated phase voltage. ಫೀಲ್ಡ್ ರಿಯೋಸ್ಟೇಟ್ ಅನ್ನು ಅಡ್ಜಸ್ಟ್ ಮಾಡಿಕೊಂಡು 0 ಫೀಲ್ಡ್ ಕರೆಂಟ್ ಇಂದ ಹಿಡಿದು 50% ಗ್ರೇಟರ್ ದೆನ್ ದಿ ರೇಟೆಡ್ ವ್ಯಾಲ್ಯೂ ಆಫ್ ಫೇಸ್ ವೋಲ್ಟೇಜ್ ಬರೋ ತನಕ ಫೀಲ್ಡ್ ಕರೆಂಟ್ ಮತ್ತೆ ಟರ್ಮಿನಲ್ ವೋಲ್ಟೇಜ್ ಅನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು. ಗ್ರಾಫ್ ಇಸ್ ಡ್ರಾನ್ ಬಿಟ್ವೀನ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ವ್ಯಾಲ್ಯೂಸ್ ಅಂಡ್ ದಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ ಫೀಲ್ಡ್ ಕರೆಂಟ್ IF. ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಫೀಲ್ಡ್ ಕರೆಂಟ್ IF ಪ್ಲಾಟ್ ಮಾಡಬೇಕು, Y ಆಕ್ಸಿಸ್ ಅಲ್ಲಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ E. ಇದನ್ನು ಪ್ಲಾಟ್ ಮಾಡಿದಾಗ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರೈಟ್ ಲೈನ್ ತರ ಇರ್ತದೆ, ಆಮೇಲೆ ಹೀಗೆ ವೇರಿ ಆಗ್ತದೆ, ಸ್ಯಾಚುರೇಷನ್ ರೀಚ್ ಆಗ್ತದೆ, ಕಾನ್ಸ್ಟೆಂಟ್ ಆಗ್ತದೆ ಆಲ್ಮೋಸ್ಟ್. ದಿಸ್ ಇಸ್ ದಿ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ಟರ್ನೇಟರ್ OCC ಆರ್ ನೋ ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದೇ ಲೋಡ್ ಕನೆಕ್ಟ್ ಮಾಡಿಲ್ಲ ಇಲ್ಲಿ, ಸೊ ಆಲ್ಟರ್ನೇಟರ್ ಲೋಡ್ ಕರೆಂಟ್ 0. ನೆಕ್ಸ್ಟ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಆನ್ ಆಲ್ಟರ್ನೇಟರ್.
The graph between the short circuit armature current and field current gives the short circuit characteristics SEC. ಮೊದಲೇ ಹೇಳಿದ ಹಾಗೆ ಇದು ಫೀಲ್ಡ್ ವೈಂಡಿಂಗ್ ರೋಟರ್ಲಿ ಬರ್ತದೆ. ಈ ಪಾರ್ಟು ಸ್ಟೇಟರ್ಲಿರುವ ಆರ್ಮೇಚರ್ ವೈಂಡಿಂಗ್ 3 ಫೇಸು. ಇಲ್ಲಿ ಡಿಸಿ ಸಪ್ಲೈ ನಾವು ಫೀಲ್ಡ್ ವೈಂಡಿಂಗ್ ಕೊಡಬೇಕಾಗ್ತದೆ. ಆ ಕೊಟ್ಟಿರೋ ಫೀಲ್ಡ್ ಕರೆಂಟ್ ವೇರಿ ಮಾಡಲಿಕ್ಕೆ ರಿಯೋಸ್ಟಾಟ್ ಅನ್ನು ಪೊಟೆನ್ಷಿಯಲ್ ಡಿವೈಡರ್ ಆಗಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಪ್ರತಿ ಲೈನ್ ಅಲ್ಲಿಯೂ ಅಥವಾ ಫೇಸ್ ಅಲ್ಲಿಯೂ ಕರೆಂಟ್ ಹರಿಯುವುದನ್ನು ಮೆಜರ್ ಮಾಡಲಿಕ್ಕೆ AC ಎಮಿಟರ್ ಕನೆಕ್ಟ್ ಮಾಡಿರ್ತೇವೆ. ಫೀಲ್ಡ್ ಕರೆಂಟ್ ವೇರಿ ಮಾಡಿದಾಗ ಇಲ್ಲಿ ಕರೆಂಟ್ ವೇರಿ ಆಗ್ತದೆ. Very important point, you have to apply the low voltage here because armature terminals are shorted using the emitter. Gradually increase the voltage till rated current or slightly more. ಗ್ರಾಫ್ ಅಲ್ಲಿ ಫೀಲ್ಡ್ ಕರೆಂಟ್ ಅನ್ನು along x axis ಅಲ್ಲಿ ಪ್ಲಾಟ್ ಮಾಡಿ, ಹಾಗೆ ಆರ್ಮೇಚರ್ ಕರೆಂಟ್ ಅನ್ನು along y axis ಅಲ್ಲಿ ತಗೊಂಡಾಗ ಬೇರೆ ಬೇರೆ ರೀಡಿಂಗ್ ಅನ್ನು ಮಾರ್ಕ್ ಮಾಡಿ ಜಾಯಿನ್ ಮಾಡಿದರೆ ಸ್ಟ್ರೈಟ್ ಲೈನ್ ಬರ್ತದೆ SEC. ಈ ತರ ಸರ್ಕ್ಯೂಟ್ ಡಯಾಗ್ರಾಮ್ ಯೂಸ್ ಮಾಡಬಹುದು. ಕರೆಂಟ್ ಲಿಮಿಟರ್ ಆಗಿ ಯೂಸ್ ಮಾಡಿದ್ದು ಫೀಲ್ಡ್ ರಿಯೋಸ್ಟಾಟ್ ಟು ಕಂಟ್ರೋಲ್ ದಿ ಆರ್ ವೇರಿ ದಿ ಫೀಲ್ಡ್ ಕರೆಂಟ್ ಆಫ್ ದಿ ರೋಟರ್. ಸ್ಟೇಟರ್ಲಿ ಆರ್ಮೇಚರ್ ಟರ್ಮಿನಲ್ ಅಲ್ಲಿ ಹರಿಯುವ ಕರೆಂಟ್ ಮೆಜರ್ ಮಾಡಲಿಕ್ಕೆ ಎಮಿಟರ್. ಫೀಲ್ಡ್ ಕರೆಂಟ್ ಅಲಾಂಗ್ x axis, ಶಾರ್ಟ್ ಸರ್ಕ್ಯೂಟ್ ಆರ್ಮೇಚರ್ ಕರೆಂಟ್ ಅಲಾಂಗ್ y axis. ದೆನ್ ಇಲ್ಲಿ ಒಂದೇ ರೀಡಿಂಗ್ ತಗೊಂಡ್ರು ಸಾಕಾಗ್ತದೆ, ಯಾಕಂದ್ರೆ ಸ್ಟ್ರೈಟ್ ಲೈನ್ ಬರ್ತದೆ. ಆಲ್ ಅದರ್ ರೀಡಿಂಗ್ಸ್ ಆಲ್ಸೋ ನೋ ಚೇಂಜಸ್. ಸೊ ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ ಶಾರ್ಟ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಎ ಸ್ಟ್ರೈಟ್ ಲೈನ್. ಪ್ರಾಕ್ಟಿಕಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಇದಕ್ಕೆ ಪ್ರೈಮ್ ರೋಟರ್ ರೊಟೇಟ್ ಮಾಡಲಿಕ್ಕೋಸ್ಕರ ಬೇರೆ ಮೋಟಾರು ಯೂಸ್ ಮಾಡಿದ್ರೆ ಅದರ ಸರ್ಕ್ಯೂಟ್ ಅಡಿಷನಲ್ ಆಗಿರ್ತದೆ. Short circuit test on alternator. In short circuit test, the alternator is run at rated speed and the armature terminals are short circuited through identical emitters. Only one emitter need to be read, but 3 are used for balance. ಒಂದೇ ಎಮಿಟರ್ ರೀಡಿಂಗ್ ತಗೊಂಡು ಸಾಕಾಗ್ತದೆ. ಬ್ಯಾಲೆನ್ಸ್ ಸೇಮ್ ಇದೆ ಅಂತ ನೋಡ್ಲಿಕ್ಕೆ 3 ಎಮಿಟರ್ ಯೂಸ್ ಮಾಡೋದು. ಒಂದೇ ಆದರೂ ಸಾಕಾಗ್ತದೆ ಯಾವ್ದಾದ್ರು ಒಂದು ಲೈನ್ ಅಲ್ಲಿ ಕನೆಕ್ಟ್ ಮಾಡಿದರೆ. The field current IF is gradually increased from 0 until the short circuit armature current is about twice the rated current. Rated current ಕಿಂತ ಜಾಸ್ತಿ ಮಾಡಿ increase reading ತಗೊಳ್ಬೇಕು. The graph between the short circuit armature current and field current gives the short circuit characteristics SEC, OCC and SEC. Next, determination of regulation of 3-phase alternator by conducting OC and SC test by EMF method, also called synchronous impedance method. Alternator regulation find out ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಅದರಲ್ಲಿ ಒಂದು ಮೆಥಡ್ EMF ಮೆಥಡ್ or synchronous impedance method. ಈ ಮೆಥಡ್ ಅಲ್ಲಿ SC ಕ್ಯಾರೆಕ್ಟರಿಸ್ಟಿಕ್ಸ್ and OCC ಬೇಕಾಗ್ತದೆ. ರೆಗ್ಯುಲೇಷನ್ ಅಂದ್ರೆ ಚೇಂಜ್ ಇನ್ ವೋಲ್ಟೇಜ್ ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್. ಫಾರ್ ಸ್ಮಾಲರ್ ಮಿಷನ್ಗೆ ಫುಲ್ ಲೋಡ್ ಅಪ್ಲೈ ಮಾಡಿ ರೀಡಿಂಗ್ ತಗೊಳ್ಬಹುದು, ವೋಲ್ಟೇಜ್ ಲೋಡ್ ರಿಮೂವ್ ಮಾಡಿ ರೀಡಿಂಗ್ ತಗೊಳ್ಬಹುದು. ಬಟ್ ಫಾರ್ ಲಾರ್ಜರ್ ಆಲ್ಟರ್ನೇಟರ್ಸ್ ವೆರಿ ಡಿಫಿಕಲ್ಟ್ ಟು ಅಪ್ಲೈ ಅಂಡ್ ಟೇಕ್ ದಿ ರೀಡಿಂಗ್ ಎಟ್ ಫುಲ್ ಲೋಡ್. ಸೊ ಇಂಡೈರೆಕ್ಟ್ ಮೆಥಡ್ಸ್ ಆರ್ ದೇರ್. ಸೊ ಒನ್ ಆಫ್ ದಿ ಇಂಡೈರೆಕ್ಟ್ ಮೆಥಡ್ ವಿದೌಟ್ ಲೋಡಿಂಗ್ ದಿ ಆಲ್ಟರ್ನೇಟರ್ ಇನ್ ಫುಲ್. Indirect methods are, one is the EMF method, MMF method or zero power factor method. So one of the method is EMF method, also called synchronous impedance method. ಈ method ಅಲ್ಲಿ SCOC test reading ಬೇಕಾಗ್ತದೆ. So this is one of the method of finding the voltage regulation of the alternator. In this method, synchronous impedance ZS and hence synchronous reactance XS of the alternator is calculated from OCC and SCC. OCC SCC reading use ಮಾಡಿಕೊಂಡು synchronous reactance ಮತ್ತೆ synchronous impedance value ನು ಕ್ಯಾಲ್ಕುಲೇಟ್ ಮಾಡಬೇಕು.
ಫಾರ್ ದಿಸ್ ರೀಸನ್ ಇಟ್ ಇಸ್ ಕಾಲ್ಡ್ ಸಿಂಕ್ರೋನ್ಸ್ ಇಂಪಿಡೆನ್ಸ್ ಮೆಥಡ್. ಈ ರೀಸನ್ ಇಂದಾಗಿ ಈ ಮೆಥಡ್ ಗೆ ಸಿಂಕ್ರೋನ್ಸ್ ಇಂಪಿಡೆನ್ಸ್ ಮೆಥಡ್ ಅಂತ ಹೇಳ್ತಾರೆ, ಅಥವಾ EMF ಮೆಥಡ್. ಈ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂದ್ರೆ, OCC ಅಂಡ್ ACC ಎರಡು ಗ್ರಾಫ್ ಪ್ಲಾಟ್ ಮಾಡಬೇಕು. ಕಾಮನ್ ಫೀಲ್ಡ್ ಕರೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಕೊಡಬೇಕು. OCC ಕ್ಯಾಲ್ಕುಲೇಟ್ ಮಾಡುವಾಗ EMF ಅಲಾಂಗ್ ವೈ ಆಕ್ಸಿಸ್, ಶಾರ್ಟ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಡ್ರಾ ಮಾಡುವಾಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅಲಾಂಗ್ ದಿ ವೈ ಆಕ್ಸಿಸ್. ಸೊ ಒಂದು ಗ್ರಾಫ್ ಇದಿದೆ OCC ಕರ್ವ್, ಇನ್ನು ಶಾರ್ಟ್ ಸರ್ಕ್ಯೂಟ್ ಕರ್ವ್ ಎರಡಿದೆ. ಆಮೇಲೆ ಫಾರ್ ಎ ಪರ್ಟಿಕ್ಯುಲರ್ ಫೀಲ್ಡ್ ಕರೆಂಟ್ IF ಡ್ರಾ ದಿ ವರ್ಟಿಕಲ್ ಲೈನ್. ಅದು ಶಾರ್ಟ್ ಸರ್ಕ್ಯೂಟ್ ಲೈನ್ ಕಟ್ ಮಾಡ್ತದೆ, ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಕಟ್ ಮಾಡ್ತದೆ. ಶಾರ್ಟ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಟ್ ಮಾಡೋ ಪಾಯಿಂಟ್ I1 ಅಂತ ತಗೊಂಡ್ರೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅಟ್ ದಟ್ ಮೂಮೆಂಟ್. OCC ಗ್ರಾಫ್ ಅನ್ನು ಕಟ್ ಮಾಡೋ ಲೈನ್ E1 ಅಂದ್ರೆ ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್ ಕರೆಂಟ್ಗೆ E1 ಇಸ್ ದಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್. E1 I1 ಯೂಸ್ ಮಾಡಿಕೊಂಡು ನಾವು ಸಿಂಕ್ರೋನ್ಸ್ ರಿಯಾಕ್ಟೆನ್ಸ್ ಇಂಪಿಡೆನ್ಸ್ ಎಲ್ಲ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಈ ಗ್ರಾಫ್ ಅಲ್ಲಿ ನೋಡಬಹುದು, ವೋಲ್ಟೇಜ್ E1, load consists of RA, XS, totally ZS, synchronous impedance. RA is the armature resistance, XS is the synchronous reactance, I1 is the current one. So E1 by I1 ಮಾಡಿದರೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಪ್ರಕಾರ ZS ಸಿಗ್ತದೆ, Ohm's law. So procedure to determine voltage regulation of three-phase alternator by conducting OC and SC test by EMF method is like this. First step is plot the OCC and ACC on the same field current base. Second step, consider a field current IF. The open circuit voltage corresponding to this field current is E1. The short circuit current, armature current corresponding to field current IF is I1. On short circuit, PD equal to 0 and voltage E1 is being used to circulate the short circuit current I1 against the synchronous impedance ZS. So E1 equal to I1 into ZS ಆಗ್ತದೆ. Total voltage drop at that moment is I1 into ZS equal to E1. So by converting this equation to here, ZS equal to E1 by I1. E1 is open circuit reading, I1 is short circuit reading at that particular field current. Next, the armature resistance RA per phase is determined by using the direct current and voltmeter and ammeter method. ಅಂದ್ರೆ ಆರ್ಮೇಚರ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಈ ತರ ಮೆಥಡ್ ಅಲ್ಲಿ ಎರಡು ಟರ್ಮಿನಲ್ಗೆ ಕನೆಕ್ಟ್ ಮಾಡಿದಾಗ ಟು ಆರ್ಮೇಚರ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಇರ್ತದೆ. ಅಮೀಟರ್, ವೋಲ್ಟ್ ಮೀಟರ್, DC ಬೇರೆ ಬೇರೆ ಸಪ್ಲೈ ವೇರಿ ಮಾಡಿ ರೀಡಿಂಗ್ ತಗೊಂಡಾಗ VA ಮೆಥಡ್ ಅಲ್ಲಿ ಮೆಜರ್ಮೆಂಟ್ ಆಫ್ ರೆಸಿಸ್ಟೆನ್ಸ್. ಆಮೇಲೆ ವೋಲ್ಟ್ ಮೀಟರ್ ರೀಡಿಂಗ್ ಡಿವೈಡ್ ಬೈ ಅಮೀಟರ್ ರೀಡಿಂಗ್ V/I ಮಾಡಿದರೆ ಆರ್ಮೇಚರ್ ರೆಸಿಸ್ಟೆನ್ಸ್ ಸಿಗ್ತದೆ. 4-5 ರೀಡಿಂಗ್ ತಗೊಂಡು ಅವರೇಜ್ ಮಾಡಿದರೆ ಅವರೇಜ್ ರೆಸಿಸ್ಟೆನ್ಸ್ ಬರ್ತದೆ. ಇದರಲ್ಲಿ ಸಿಗುವ ರೆಸಿಸ್ಟೆನ್ಸ್ ಎರಡು RA ಇರ್ತದೆ. ಪರ್ ಫೇಸ್ ರೆಸಿಸ್ಟೆನ್ಸ್ ಬೇಕಾದಾಗ ಡಿವೈಡ್ ಬೈ 2 ಮಾಡಬೇಕು. ಆಲ್ಸೋ ದಿಸ್ ರೆಸಿಸ್ಟೆನ್ಸ್ ಇಸ್ DC ರೆಸಿಸ್ಟೆನ್ಸ್, ಬಟ್ ಆಕ್ಚುಯಲ್ ಆಲ್ಟರ್ನೇಟರ್ ಅಲ್ಲಿ AC ಜನರೇಟ್ ಆಗ್ತದೆ. ಈ ವೈಂಡಿಂಗ್ ಅಲ್ಲಿ AC ಇಫೆಕ್ಟ್ ಅಲ್ಲಿ ರೆಸಿಸ್ಟೆನ್ಸ್ ಇಸ್ ಸ್ಲೈಟ್ಲಿ ಮೋರ್ ಡ್ಯೂ ಟು ದಿ ಸ್ಕಿನ್ ಇಫೆಕ್ಟ್. ಸೊ ನಿಯರ್ಲಿ 1.6 times ದಿ DC ವ್ಯಾಲ್ಯೂ ಆಗಿರ್ತದೆ. So this is the DC value. The effective armature resistance is greater than this value due to skin effect. It is a usual potential to take the effective resistance 1.6 times the DC value. ನೆನಪಿಟ್ಕೊಳ್ಬೇಕೇನೆಂದ್ರೆ ಈ ತರ ಮೆಥಡ್ ಅಲ್ಲಿ ರೆಸಿಸ್ಟೆನ್ಸ್ ಮೆಜರ್ ಮಾಡಿದಾಗ ಎರಡು ಫೇಸ್ ಗಳು ಇನ್ ಸೀರೀಸ್ ಇರ್ತದೆ ರೆಸಿಸ್ಟೆನ್ಸ್. ಸೊ ಬೈ 2 ಮಾಡಬೇಕು ಪರ್ ಫೇಸ್ ರೆಸಿಸ್ಟೆನ್ಸ್ ಗೆ. ಆಮೇಲೆ ಒಂದ್ ಸೆಕೆಂಡ್ 1.6 ಇಂದ ಮಲ್ಟಿಪ್ಲೈ ಮಾಡಬೇಕು AC ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ. ನೆಕ್ಸ್ಟ್, ಸಿಂಕ್ರೋನಸ್ ರಿಯಾಕ್ಟೆನ್ಸ್ ಫಾರ್ಮುಲಾ XS equal to square root of ZS square minus RA square. ಅಂದ್ರೆ ನಾವು ಕಲ್ತಿದೀವಿ ZS
ZS equal to XS square plus RA square root. So by simplifying, this is synchronous impedance. By simplifying, this is synchronous impedance. By simplifying XS, this is S, XS equal to synchronous reactance equal to square root of ZS square minus RA square. Using RA and XS, draw the phasor diagram for any load and unity power factor like this. This is V. If you add IARA to this, then IA XS to this, we will get the total voltage, that is the E naught. This is the IA reference. IARA is the in phase with the armature current. IXS is 90 degree to the armature current. V ನ್ನು 2 ಡಿವೈಡ್ ಮಾಡಿದಾಗ ಟ್ರಯಾಂಗಲ್ ಅಲ್ಲಿ V cos phi ಈ ಪಾರ್ಟ್ ಆಗ್ತದೆ, ವರ್ಟಿಕಲ್ ಪಾರ್ಟ್ V sin phi ಆಗ್ತದೆ. So from this voltage triangle or impedance triangle, no load power factor is cos phi lagging. Note that in drawing the phasor diagram, IA has been taken as the reference phasor. IARA drop is in phase with IA. IA excess drop leads IA by 90 degree. The phasor sum of V, IARA, IA excess gives the no load EMF E naught. V, IARA ಮತ್ತು IA excess vector sum gives the E naught. So E naught equal to square root of OB square plus BC square. E naught equal to OB square. Pythagoras theorem plus BC square. ಅದರ ಸ್ಕ್ವೇರ್ ರೂಟ್ ಈ ಡಯಾಗನಲ್ ಸಿಗ್ತದೆ ಪೈಥಾಗರಸ್ ಥಿಯರಂ ಪ್ರಕಾರ. So OB equal to V cos phi plus IRA. OB equal to V cos phi ಇಲ್ಲಿಂದ ಇಲ್ಲಿ ಲೆಂತ್ plus IRA ಈ ಲೆಂತ್. At the same time BC equal to BC equal to ಈ ಲೆಂತ್ V sin phi plus IA excess. So calculate the value of E naught using this formula. Then finally voltage regulation equal to E naught minus V divided by V whole into 100. So ಈ ತರ ಪ್ರೊಸೀಜರ್ ಫಾಲೋ ಮಾಡಿಕೊಂಡು EMF ಮೆಥಡ್ ಅಲ್ಲಿ ನಾವು ವೋಲ್ಟೇಜ್ ರೆಗ್ಯುಲೇಷನ್ ಅನ್ನು ಫೈಂಡ್ ಔಟ್ ಮಾಡಬಹುದು. SCOC ಟೆಸ್ಟ್ ನ ರೀಡಿಂಗ್ ಪಡ್ಕೊಂಡು ಗ್ರಾಫ್ ಡ್ರಾ ಮಾಡಿ ZS ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಸಿಂಕ್ರೋನಸ್ ಇಂಪಿಡೆನ್ಸ್. ನೆಕ್ಸ್ಟ್ ಆರ್ಮೇಚರ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಎಕ್ಸೆಸ್, ಆಮೇಲೆ ಈ ವೆಕ್ಟರ್ ಡಯಾಗ್ರಾಮ್ ಇಂದ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು E naught ಫೈಂಡ್ ಔಟ್ ಮಾಡಬಹುದು. E naught minus V by V. V is the terminal voltage, E naught no load induced voltage. So this gives the voltage regulation of alternator. EMF ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡುವ ವೋಲ್ಟೇಜ್ ರೆಗ್ಯುಲೇಷನ್ ಸ್ಲೈಟ್ಲಿ ನಾರ್ಮಲ್ ವೋಲ್ಟೇಜ್ ರೆಗ್ಯುಲೇಷನ್ ಗಿಂತ ಸ್ವಲ್ಪ ಜಾಸ್ತಿ ಹೈಯರ್ ವ್ಯಾಲ್ಯೂ ಬರ್ತದೆ. ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅನ್ನು ಪ್ರಾಕ್ಟೀಸ್ ಮಾಡುವ. ದಿ ಶಾರ್ಟ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ an alternator is always linear, always non-linear, sometimes linear and sometimes non-linear, none of the above, none of these ಅಂತ ನಾವು ಸ್ಟಡಿ ಮಾಡಿದೀವಿ. It is always linear. When an alternator is running on no load, the power supplied by the prime mover is mainly consumed to meet the iron losses, to meet the copper losses, to meet all no load losses, to produce induced EMF in armature winding ಅಂತ.
to meet all no load losses. If an alternator is operating at a leading power factor, its voltage regulation is more than 1, equal to 0, negative, none of this. Leading power factor ಅಲ್ಲಿ voltage regulation is negative. ಅಂದರೆ no load voltage, loaded voltage ಜಾಸ್ತಿ ಇರ್ತದೆ. The following method is best suited for finding the voltage regulation of an alternator. Synchronous impedance method, Pottier triangle method, MMF method, none of these. Pottier method is the best method to find the voltage regulation. In an alternator, when the load increases due to armature reaction, the terminal voltage rises or drops or remains unchanged, may drop or rise. Load increase ಆದಾಗ depending on the unit power factor of the load, drop ಆಗ್ಬೋದು, rise ಆಗ್ಬೋದು. So D is the answer. ಇಂಡಕ್ಟಿವ್ ಲೋಡ್ ಆದರೆ ವೋಲ್ಟೇಜ್ ಡ್ರಾಪ್ ಆಗ್ತದೆ, ಕೆಪಾಸಿಟಿ ಲೋಡ್ ಆದರೆ ರೈಸ್ ಆಗ್ತದೆ. The indirect methods used to find the voltage regulation of an alternator, synchronous impedance method, zero power factor method, MMF method, ಅಥವಾ all the above. All the above ಯಾವ ಮೆಥಡ್ ಆದರೂ ಆಗ್ತದೆ. Voltage regulation by EMF method requires data from short circuit test, open circuit test, armature resistance. All the above. ಇದರಲ್ಲೂ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಬೇಕು, ಓಪನ್ ಸರ್ಕ್ಯೂಟ್ ಟೆಸ್ಟ್ ರೀಡಿಂಗ್ ಬೇಕು, ಆರ್ಮೇಚರ್ ರೆಸಿಸ್ಟೆನ್ಸ್ ಬೇಕು. ಸೊ ಆಲ್ ದಿ ಅಬೌವ್ ರೈಟ್ ಆನ್ಸರ್. AC armature resistance of an alternator is same as the DC resistance, 1.6 times the DC resistance, less than DC resistance, more or equal than DC resistance. Usually 1.6 times the DC resistance due to the skin effect. Open circuit test graph on alternator is field current versus short circuit current, short circuit current versus open circuit voltage, field current versus open circuit voltage, none of the above. Open circuit characteristics is field current versus open circuit voltage. Short circuit test graph of an alternator is field current versus short circuit current, short circuit current versus open circuit voltage, field current versus open circuit voltage, none of the above. So short circuit graph field current versus short circuit current, A is the correct option. So ಇದಕ್ಕೆ ರೆಫರೆನ್ಸ್ ಆಗಿ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ವಾಲ್ಯೂಮ್ 2 by BL Tharaj and AK Tharaj, very good book for electrical students, and Principle of Electrical Machines by VK Mehathan ರೆಫರ್ ಮಾಡಿದೀವಿ, ನೀವು ಮಾಡಬಹುದು. ಥ್ಯಾಂಕ್ ಯು ಆಲ್. LMS ಮೆಟೀರಿಯಲ್ನ ರೆಫರ್ ಮಾಡಿ. ಕೀಪ್ ಆನ್ ಲರ್ನಿಂಗ್, ಹ್ಯಾಪಿ ಲರ್ನಿಂಗ್. ಅವರ್ e-content development team.